ಒಂದು ಹಂತದಲ್ಲಿ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಂತ ಸದಾನಂದ ಗೌಡರು ಸದ್ಯ ಮತ್ತೊಮ್ಮೆ ಲೋಕಸಭೆಗೆ ಸ್ಪರ್ಧೆ ಮಾಡುವಂತ ಇಂಗಿತ ವ್ಯಕ್ತಪಡಿಸಿದ್ದಾರೆ. ನನಗೆ ಟಿಕೆಟ್ ಕೊಟ್ರೆ ನಾನು ಸ್ಪರ್ಧೆ ಮಾಡೋದಕ್ಕೆ ಸಿದ್ಧನಿದ್ದೀನಿ, ನಾನು ಟಿಕೆಟ್ ನಿರೀಕ್ಷೆಯಲ್ಲಿದ್ದೀನಿ ಅಂತ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಗೌಡ ಮಾತನಾಡಿದ್ದಾರೆ. ಬಲವಂತ ಮಾಡ್ತಾ ಇದ್ದಾರೆ, ಬಹಳಷ್ಟು ಜನ ನನ್ನ ಬಳಿ ಬಂದು ಒತ್ತಡ ಹಾಕ್ತಾ ಇದ್ದಾರೆ. ನಾನು ಹಿಂದೆ ಸರಿದಿದ್ದೆ, ಅವರೇ ನನ್ನನ್ನೀಗ ಕರೆಸಿದ್ದಾರೆ. ಆ ಕಾರಣಕ್ಕಾಗಿ ನಾನು ಸ್ಪರ್ಧೆ ಮಾಡುವಂಥ ಯೋಚನೆಯನ್ನು ಮಾಡಿದ್ದೀನಿ. ಈಗ ಟಿಕೆಟ್ ನಿರೀಕ್ಷೆಯಲ್ಲಿದ್ದೀನಿ. ಟಿಕೆಟ್ ಕೈ ತಪ್ಪಿದ್ರೆ ನನಗೆ ಬೇಸರವಾಗುತ್ತೆ, ಅಸಮಾಧಾನವಾಗುತ್ತೆ ಅಂತ ಡಿ ವಿ ಸದಾನಂದ ಗೌಡರು ಮಾತನಾಡಿದ್ದಾರೆ. ಇನ್ನು ಸದಾನಂದ ಗೌಡರನ್ನ ನಮ್ಮ ಪ್ರತಿನಿಧಿ ಮಧುಸೂದನ್ ಮಾತನಾಡಿಸಿದ್ದಾರೆ, ನೋಡೋಣ. 2024 ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಕಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಬಿಜೆಪಿ ಮಾಡ್ಕೊಳ್ತಿದೆ. ಕರ್ನಾಟಕದಲ್ಲಿ ಈ ತನಕ ಒಂದೇ ಒಂದು ಟಿಕೆಟ್ ಕೂಡ ಘೋಷಣೆ ಆಗಿಲ್ಲ. ಅದರಲ್ಲಿ 28 ಲೋಕಸಭಾ ಕ್ಷೇತ್ರದ ಪೈಕಿ ಬಹಳ ಕುತೂಹಲ ಕೆರಳಿಸಿರೋ ಅಂಥದ್ದು ಬೆಂಗಳೂರು ಉತ್ತರ. ಹಾಲಿ ಸಂಸದರಾಗಿರೋ ಅಂಥ ಡಿ ವಿ ಸದಾನಂದ ಗೌಡರು ಕೂಡ ಈ ಬಾರಿಯ ಟಿಕೆಟ್ ನಿರೀಕ್ಷೆಯಲ್ಲಿ ಇದ್ದಾರೆ. ಆದರೆ ಅವರು ಯಾವ ಮನಸ್ಥಿತಿಯಲ್ಲಿ ಈ ಕ್ಷಣ ಇದ್ದಾರೆ ಅನ್ನೋದನ್ನ ನ್ಯೂಸ್ ಫಸ್ಟ್ ಕೇಳುತ್ತೆ. ಖುದ್ದು ಡಿ ವಿ ಸದಾನಂದ ಗೌಡರ ಜೊತೆ ಇದ್ರೆ ಅವ್ರನ್ನ ಮಾತಾಡಿಸ್ತೀನಿ. ಡಿ ವಿ ಸದಾನಂದ ಗೌಡರ, ಇವತ್ತು ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋ ಒಂದು ಮಾತು, ತಮ್ಮ ನಿರೀಕ್ಷೆಗಳು ಏನೇನು ಇದ್ರ ಬಗ್ಗೆ? ಸರ್, ನಾನು ಇವತ್ತು ಫೈನಲೈಸ್ ಆಗುತ್ತೆ ಅಂತ ಹೇಳುವಂಥದ್ದು ನಮ್ಮ ಸೆಂಟ್ರಲ್ ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಸನ್ಮಾನ್ಯ ಯಡಿಯೂರಪ್ಪರು, ನಮ್ಮ ರಾಜ್ಯದ ಅಧ್ಯಕ್ಷರು, ಇವರೆಲ್ಲ ದೆಹಲಿಗೆ ಹೋಗಿದ್ದಾರೆ ಈಗಾಗಲೇ. ಬಹುಶಃ ಇವತ್ತು ನಾಳೆ ಆಗಿ ಕರ್ನಾಟಕದ್ದು ಕೂಡ ಒಂದು ಲಿಸ್ಟ್ಗಳು ಹೊರಗೆ ಬರ್ಬೋದು. ನಾನು ಬ್ಯಾಂಗ್ಳೂರು ಉತ್ತರದಿಂದ 2 ಬಾರಿ ಸ್ಪರ್ಧೆ ಮಾಡಿದ್ದೀನಿ, 4 ಬಾರಿ ಲೋಕಸಭಾ ಸದಸ್ಯನಾಗಿದ್ದೀನಿ. ನಾನು ಒಂದು ರೀತಿಯಲ್ಲಿ ಒಂದು ಹಂತದಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕುವುದರ ನನ್ನ ಅಭ್ಯಂತರ ಇಲ್ಲ ಅಂತ ಹೇಳುವಂಥ ಮಾತನ್ನು ನಾನು ಪ್ರಾರಂಭದಲ್ಲಿ ಹೇಳಿದ್ದೆ. ಮತ್ತು ನಾನು ಯಾವುದೇ ಲಾಬಿ ಮತ್ತೊಂದನ್ನು ಯಾವುದನ್ನು ಇಷ್ಟು ತನಕ ಯಾವುದನ್ನೂ ಮಾಡಿಲ್ಲ, ಯಾರಲ್ಲಿಯೂ ಕೇಳಿಲ್ಲ. ಆದರೆ ನನ್ನ ಕ್ಷೇತ್ರದ ಎಲ್ಲ 8 ವಿಧಾನಸಭಾ ಕ್ಷೇತ್ರದ 10 ಮಂಡಲದ ಎಲ್ಲ ಪದಾಧಿಕಾರಿಗಳು, ಎಲ್ಲ ವೋಟರ್ಸು, ಎಲ್ಲ ಮತದಾರರು, ಸರ್ ಈ ಬಾರಿ ಒಂದು ನೀವೇ ಕಂಟೆಸ್ಟ್ ಮಾಡಬೇಕು ಸರ್, ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ಸ್ವಲ್ಪ ಸುಲಭವಾಗಿ ಗೆಲ್ಲಲಿಕ್ಕೆ ನಮಗೆ ಸಾಧ್ಯತೆ ಆಗುತ್ತೆ, ಮತ್ತು ನೀವು ಸ್ಪರ್ಧೆ ಮಾಡಿದರೆ ಪಕ್ಕದ ಕ್ಷೇತ್ರಗಳಲ್ಲಿ ಕೂಡ ಇದರ ಸ್ವಲ್ಪ ಪ್ರಭಾವಗಳು ಬೀರ್ತದೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನನ್ನ ಕ್ಷೇತ್ರದಲ್ಲಿದ್ದಂಥ ಮಂತ್ರಿಗಳು, ಶಾಸಕರು ಎಲ್ಲರೂ ಬಂದು, ಇಲ್ಲ ಸದಾನಂದ ಗೌಡರು ಯಾವುದೇ ರೀತಿಯಲ್ಲಿ ಹಿಂದೆ ಹೋಗಬಾರ್ದು ಅಂತ ನನ್ನ ಮೇಲೆ ಒತ್ತಡ ಹಾಕಿದರು. ನಾನು ಅವರಿಗೆ ಒಂದು ಮಾತನ್ನು ಹೇಳಿದ್ದೆ, ನಾನು ಪಕ್ಷಕ್ಕಿಂತ ದೊಡ್ಡವನಲ್ಲ. ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಈ ಬಾರಿಯ ಚುನಾವಣೆಗಿರುವಂಥ ಮಹತ್ವದ ದೃಷ್ಟಿಯಿಂದ ಸದಾನಂದ ಗೌಡರು ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥ ನಿಮ್ಮೆಲ್ಲರ ಅಪೇಕ್ಷೆಗೆ ನಾನೇನು ಖಂಡಿತವಾಗಿಯೂ ಹಿಂದೇಟು ಹಾಕೋದಿಲ್ಲ. ಖಂಡಿತವಾಗಿಯೂ ಪಾರ್ಟಿ ಪಕ್ಷ ನೀವು ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥದ್ದು ನಿಮ್ಮೆಲ್ಲರ ಅಭಿಪ್ರಾಯದ ಮೇಲೆ ಆಗೋದಿದ್ದರೆ ನಾನು ತಯಾರಿದ್ದೇನೆ ಅಂತ ಹೇಳುವಂಥ ಮಾತನ್ನು ನಾನು ಎಲ್ರಿಗೂ ಹೇಳಿದ್ದೇನೆ, ಮಾಧ್ಯಮದ ಮುಂದೆ ಕೂಡ ಹೇಳಿದ್ದೀನಿ. ಟಿಕೆಟು ಹಂಚಿಕೆ ಅದು ಕೇಂದ್ರದ ನಮ್ಮ ಸೆಂಟ್ರಲ್ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಮಾಡುತ್ತೆ. ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಯಾವುದಕ್ಕೂ ಕೂಡ ನಾನು ತಯಾರಾಗಿದ್ದೇನೆ. ಸ್ಪರ್ಧೆ ಮಾಡಲಿಕ್ಕೆ ನಾನು ನನ್ನ ಸಹಮತವನ್ನು ವ್ಯಕ್ತಪಡಿಸಿದ್ದೇನೆ. ಮತ್ತು ನನ್ನ ಎಲ್ಲ ಹಿರಿಯರು ಸದಾನಂದ ಗೌಡರು ಈ ಬಾರಿ ಸ್ಪರ್ಧೆ ಮಾಡಬೇಕು, 3ನೇ ಬಾರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, ಬ್ಯಾಂಗ್ಳೂರಿನ ಸುತ್ತಮುತ್ತ ಕೂಡ ಈ ಒಂದು ಚುನಾವಣೆಯಲ್ಲಿ ಸ್ವಲ್ಪ ಸುಲಲಿತವಾಗಿ ಆಗಬೇಕು, ಆದ ಕಾರಣ ನೀವು ಸ್ಪರ್ಧೆ ಮಾಡಬೇಕು ಅಂತ ಹೇಳಿದರೆ ನಾನು ಖಂಡಿತವಾಗಿ ಮಾಡ್ತೀನಿ. ಈಗ ಒಂದು ವೇಳೆ ಏನಾದ್ರೂ ಹೈಕಮಾಂಡ್ ತನಕ ಈ ವಿಷಯ ಈಗ ಆಲ್ರೆಡಿ ಮುಟ್ಟಿದೆ ಸರ್, ತಾವೇ ಸ್ವಯಂ ಪ್ರೇರಿತರಾಗಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಕೂಡ ಹೇಳಿದ್ರಿ, ಆ ರೀತಿಯಾದಂಥ ಒಂದು ನಿರ್ಧಾರ ಆಗಿದ್ದೆ ಆದರೆ? ನೋಡಿ, ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನನ್ನಲ್ಲಿಗೆ ಬಂದಂಥ ನನ್ನ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಉಪಮುಖ್ಯಮಂತ್ರಿಗಳು 2 ಜನ ಇರ್ಬೋದು, ಶಾಸಕರಿರ್ಬೋದು, ಮಂತ್ರಿಗಳು, ಎಲ್ಲರಲ್ಲಿ ಹೇಳಿದ್ದೀನಿ, ನೋಡಿಯಪ್ಪ ನಾನು ಒಂದು ಹಂತದವರೆಗೆ ನಾನು ತಯಾರಾಗಿದ್ದೆ. ಈಗ ನೀವೆಲ್ಲ ಹೇಳಿದ ಮೇಲೆ ಮತ್ತೆ ನಾನು ನಿಲ್ಲಬೇಕು ಅಂತ ಹೇಳುವಂಥ ಮನಸ್ಸು ನಿಮ್ಮ ಒತ್ತಡದ ಮಧ್ಯದಲ್ಲಿ ನಾನು ಮಾಡಿದ್ದೇನೆ. ಮತ್ತೆ ಅದರಲ್ಲಿ ವ್ಯತ್ಯಾಸಗಳಾಗಬಾರ್ದು, ಆಗ ಮನಸ್ಸಿಗೆ ಮಾತ್ರ ನೋವಾಗುತ್ತೆ ಅಂತ ಹೇಳುವಂಥ ಮಾತನ್ನು, ಸಂದೇಶವನ್ನು ಅವರಿಗೆ ಕಳಿಸಿದ್ದೇನೆ. ಸರ್, ನನ್ನ ಕಡೆಯ ಪ್ರಶ್ನೆ ಸರ್, ಈಗಾಗಲೇ ರಾಜ್ಯದಲ್ಲಿ ನಡೆದಂಥ ಕೋರ್ ಕಮಿಟಿಯಲ್ಲೂ ಕೂಡ ಬೆಂಗಳೂರು ಉತ್ತರಕ್ಕೆ ಕೇವಲ ಡಿ ವಿ ಸದಾನಂದ ಗೌಡರು ಒಬ್ಬರ ಹೆಸರನ್ನೇ ಕಳಿಸಿದ್ದಾರೆ ಅನ್ನೋ ಮಾಹಿತಿ. ಸರ್, ಇದನ್ನು ನಾನೇನು ಹೇಳೋಕ್ಕಾಗಲ್ಲ, ಅದೊಂದು ಕಾನ್ಫಿಡೆನ್ಷಿಯಲ್ ಮೀಟಿಂಗು. ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ಸೆಂಟ್ರಲ್ ಪಾರ್ಲಿಮೆಂಟ್ರಿ ಬೋರ್ಡ್ ಒಬ್ಸರ್ವರು, ಸೆಂಟ್ರಲ್ ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರು ಇವರೆಲ್ಲ ಉಪಸ್ಥಿತರಿರೋದು ಅದು ನಡೆದಿದೆ. ಅದನ್ನು ಅಧ್ಯಕ್ಷರೇ ಅಲ್ಲಿಗೆ ರವಾನಿಸಿದ್ದಾರೆ.
ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಇದು ಒಟ್ಟಾರೆ ಡಿ ವಿ ಸದಾನಂದ ಗೌಡರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.